ಹಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಒಂದು ಚಿಕನ್ ಫ್ರೈ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ. ಸಿಂಪಲ್ ಇದೆ ಹಾಗೂ ನೆಕ್ಸ್ಟ್ ತುಂಬ ಯಮ್ಮಿಯಾಗಿರುತ್ತೆ ಹಾಗೂ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಯಾವಾಗಲೂ ಹೊರಗಡೆಯಿಂದ ತಿಂತೀವಲ್ವ, ಇದನ್ನೊಮ್ಮೆ ನೀವು ಯಾವುದೇ ಪಾರ್ಟಿ ಟೈಮಲ್ಲಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ 1 ಕಪ್ಪಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನೆಕ್ಸ್ಟ್ ಇಲ್ಲಿ ಅರಿಶಿನ ಪೌಡರ್, ಆಮೇಲೆ ಸ್ವಲ್ಪ ಜೀರಾ ಪೌಡರ್, ಆಮೇಲೆ ನಿಮಗೆ ಖಾರಕ್ಕನುಗುಣವಾಗಿ ಚಿಲ್ಲಿ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸ್ ಮಾಡೋಣ. ಮೊಸರು ಹಾಕಿದ್ರಿಂದ ಇದಕ್ಕೆ ನಾನು ವೆನಿಗರೆಲ್ಲ ಎಕ್ಸ್ಟ್ರಾ ಏನೂ ಹಾಕ್ತಾಯಿಲ್ಲ. ಲಿಂಬೆ ರಸವನ್ನು ಹಿಂಡ್ತಾ ಇದ್ದೀನಿ. ಲಿಂಬೆ ರಸ ಹಾಕೋದ್ರಿಂದ ಚಿಕನ್ ಉಂಟು ನೋಡಿ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಓಕೆ, ನಾನಿಲ್ಲಿ ಅರ್ಧ ಲಿಂಬೆ ರಸವನ್ನು ಹಾಕಿದ್ದೀನಿ. ಹಾಗೂ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಹಾಗೂ 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ತಿಕ್ಕಾಗಿ ಪೇಸ್ಟ್ ಮಾಡಿ ತಗೊಳ್ಳೋಣ. ಆಮೇಲೆ ಚಿಕನಿಗೆ ನಾವು ಆ್ಯಡ್ ಮಾಡೋಣ. ನಾನಿಲ್ಲಿ ದೊಡ್ಡ ದೊಡ್ಡ ಪೀಸ್ ಮಾಡಿದ್ದೀನಿ ಚಿಕನ್. ನಿಮಗೆ ಬೇಕಿದ್ರೆ ನೀವು ಸಣ್ಣ ಪೀಸ್ ಕೂಡ ಮಾಡ್ಬೋದು. ಆದರೆ ಯಾರಾದರೂ ಗೆಸ್ಟ್ ಬರುವಾಗ, ಪಾರ್ಟಿ ಟೈಮಲ್ಲಿ ಅಥವಾ ನೈಟ್ ಟೈಮಲ್ಲಿ ನೀವೇ ನಿಮ್ಮ ಸಣ್ಣದಾಗಿ ಮನೆಯಲ್ಲಿ ಏನಾದರೂ ಪಾರ್ಟಿ ಹಾಗೆ ಆಗುವಾಗ ಈ ರೀತಿ ಮಾಡಿದರೆ ಇಷ್ಟ ಆಗುತ್ತಲ್ವ, ಮಕ್ಕಳಿಗೆ ಇರಲಿ ಯಾರಿಗಾದರೂ ಇರಲಿ. ಹಾಗಾಗಿ ನಾನು ಇದೇ ರೀತಿ ತೋರಿಸ್ತಾ ಇದ್ದೀನಿ ನಿಮಗೆ. ಸರಿಯಾಗಿ ಮಸಾಲವನ್ನು ಹಾಕಿ ಅಟ್ಲೀಸ್ಟ್ 1 ಗಂಟೆ ಆದರೂ ನಾವು ಫ್ರಿಜ್ಜಲ್ಲಿ ಇಡೋಣ. ಫ್ರೀಝರಲ್ಲಿ ಅಲ್ಲ, ಫ್ರಿಜ್ಜಲ್ಲಿ. ಇವಾಗ ನಾನು ಇಲ್ಲಿ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇರೆ ರೀತಿ, ಕಬಾಬ್ ರೀತಿ ಎಲ್ಲ ಇದು ಸ್ವಲ್ಪ ಒಳ್ಳೆಯದಾಗ. ತವಾ ಫ್ರೈ ನೀವು ಯಾವಾಗಲೂ ಚಿಕನ್ ಮಾಡಿ ತಿಂದಿರ್ಬೋದು, ಆದರೆ ಈ ರೀತಿ ಒಮ್ಮೆ ತವಾ ಫ್ರೈ ಮಾಡಿ ನೋಡಿ, ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅಗಲವಾದ ಬಾಣಲೆ ಬೇಕು. ಒಮ್ಮೆಲೆ ಮನೆಯಲ್ಲಿ ನೀವು ಮಾಡೋದಾದರೆ ಸಣ್ಣ ಬಾಣಲೆ ತಗೊಳ್ಳಿ. ನಾನಿಲ್ಲಿ ಪೀಸ್ ಅಂದರೆ ದೊಡ್ಡದು ಮಾಡಿದ್ದೀನಲ್ವಾ, ಹಾಗಾಗಿ ದೊಡ್ಡ ಬಾಣಲೆಯಲ್ಲಿ ನಾನು ಮಾಡ್ತಾ ಇದ್ದೀನಿ. ತುಂಬ ಜನರಿಗೆ ಪಾರ್ಟಿ ಟೈಮಲ್ಲೆಲ್ಲ ಮಾಡೋದಾದರೆ ದೊಡ್ಡ ಬಾಣಲೆ ಇಟ್ಟು ಈ ರೀತಿ ಆಯಿಲ್ ಇಟ್ಟು ನೀವು ಈ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡಿ ಮಾಡಿದರೆ ನೋಡಲಿಕ್ಕೆ ಒಂಥರ ಚೆಂದ ಕಾಣುತ್ತೆ. ಪಾರ್ಟಿಗೆ ಅದಕ್ಕೆಲ್ಲ ಇಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲದ್ರೆ ಹೊರಗಡೆಯಿಂದ ನಾವು ಟಿಕ್ಕ ತಂದೂರೆಲ್ಲ ತರಬೇಕಾಗತ್ತೆ. ಇಂಥದ್ದು ನೀವು ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ಓಕೆ, ಇವಾಗ ನಾನು ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದೆ, ಒಂದೊಂದು ಪೀಸಾಗಿ ಬಿಟ್ಟು ಇದನ್ನು ಫ್ರೈ ಮಾಡ್ತೀನಿ. ಮನೆಯಲ್ಲಿ ನೀವು ನಿಮಗೆ ಮಾಡೋದಾದರೆ ಸಣ್ಣ ಬಾಣಲೆ ಇಟ್ಟು ಪೀಸನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೀವು ಮಾಡಿದರೆ ಆಯಿತು. ನಾನಿಲ್ಲಿ ಕರೆಕ್ಟಾಗಿ 2 ಗಂಟೆ ತನಕ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಒಳ್ಳೆ ರೀತಿ ಇವಾಗ ಇದು ಮ್ಯಾರಿನೇಟ್ ಆಗಿದೆ. ಒಮ್ಮೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡೋಣ. ನೋಡಿ, ನೀರೆಲ್ಲ ಏನು ಕೂಡ ಬಿಡಲಿಲ್ಲ, ಡ್ರೈ ಆಗಿ ಪರ್ಫೆಕ್ಟ್ ಆಗಿದೆ. ಇವಾಗ ಇಲ್ಲಿ ನಾನು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ತುಂಬ ಇಡಲಿಲ್ಲ ಎಣ್ಣೆ, ನೋಡ್ಬೋದು ನೀವು. ಒಮ್ಮೆಲೆ ನೀವು ಸ್ವಲ್ಪ ಮಾಡೋದಾದ್ರೆ ನಾನು ಹೇಳಿದೆ ನೋಡಿ, ಪೀಸ್ ಸಣ್ಣದು ಮಾಡಿ ಸಣ್ಣ ಬಾಣಲೆಯಲ್ಲಿ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ನೀವು ಫ್ರೈ ಮಾಡಬೇಕು. ಒಂದು ರೀತಿ ತವಾ ಫ್ರೈ ಅಂತ ಹೇಳ್ತಾರೆ ನೋಡಿ, ಹಾಗೆ. ಇದಕ್ಕೆ ಕಾರ್ನ್ಫ್ಲವರ್ ಅದೆಲ್ಲ ಏನೂ ಹಾಕಲಿಕ್ಕಿಲ್ಲ. ತುಂಬ ಟೇಸ್ಟಾಗಿ ಬರುತ್ತೆ ಇದು. ಎಣ್ಣೆಯನ್ನು ಜಾಸ್ತಿ ಇಟ್ಟು ನೋಡಿ, ಇವಾಗ ಬಿಸಿಯಾದ ಎಣ್ಣೆಯನ್ನು ಇದರ ಮೇಲೆ ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಇದರಿಂದ ಇದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಯಾಕೆಂದರೆ ದೊಡ್ಡ ಪೀಸ್ ಅಲ್ವಾ, ಒಳಗಡೆ ಸರಿಯಾಗಿ ಬೇಯೋದಿಲ್ಲ. ಹಾಗೆ 2 ಸೈಡ್ ಕೂಡ ಕರೆಕ್ಟಾಗಿ ಕಲರ್ ಬ್ರೌನ್ ಆಗುವವರೆಗೂ ನಾವು ಇದನ್ನು ಫ್ರೈ ಮಾಡಲಿಕ್ಕೆ ಉಂಟು. ಗ್ಯಾಸನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡಬೇಕು. ಆವಾಗ ಒಳಗಡೆ ತನಕ ಇದು ಬೇಯುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡ್ಬೋದು ಎಷ್ಟು ಕಲರ್ ಬಂದಿದೆ ನೋಡಿ, ಇಷ್ಟು ಖಡಕ್ಕಾಗಿ ನಾನು ಇದನ್ನು ಫ್ರೈ ಮಾಡಿದ್ದೀನಿ. ಇವಾಗ ಮಾತ್ರ ಇದು ಒಳಗಡೆ ತನಕ ಬೇಯುತ್ತೆ. ನೋಡಿ, ಈ ರೀತಿ ಕಲರ್ ಬರುವವರೆಗೂ ನಾವು ಫ್ರೈ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಹೀಗೆ. ಒಮ್ಮೆಲೆ ಬೇಯಲಿಲ್ಲ ಅಂತಾದರೂ ಕಟ್ ಮಾಡಿ ನೋಡಿ, ಆಮೇಲೆ ನೀವು ಮತ್ತೊಮ್ಮೆ ಬಿಡ್ಬೋದು ಬೇಕಿದ್ರೆ, ನಿಮಗೆ ಗೊತ್ತಾಗದಿದ್ರೆ ಅಂದಾಜು. ಇಲ್ಲದ್ರೆ ಈ ರೀತಿ ಕಲರ್ ಬರುವಾಗ ಕರೆಕ್ಟಾಗಿದ್ದು ಬೇಯುತ್ತೆ. ಹಾಗೂ ಗ್ಯಾಸನ್ನು ನಾನು ಹೇಳಿದಾಗೆ ಫಾಸ್ಟಲ್ಲಿಟ್ಟು ಬೇಯಿಸಬೇಡಿ, ಒಳಗಡೆ ತನಕ ಬೇಯಲ್ಲ. ದೊಡ್ಡ ಪೀಸ್ ಇರೋದಾದರೆ ಮಾತ್ರ. ಸಣ್ಣ ಪೀಸ್ ಮಾಡಿದರೆ ಬೇಗನೆ ಬೇಯುತ್ತೆ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ತುಂಬ ರುಚಿಯಾಗಿರುತ್ತೆ. ಒಳಗಡೆ ಜ್ಯೂಸಿ ಹೊರಗಡೆ ಖಡಕ್ಕಾಗಿ ತುಂಬ ಸೂಪರ್ ಇರುತ್ತೆ ಇದು ತಿನ್ನಲಿಕ್ಕೆ. ನೋಡಿ, ಇದೇ ರೀತಿ ಎಲ್ಲವನ್ನೂ ಕೂಡ ನಾವು ಫ್ರೈ ಮಾಡಿ ತೆಗಿಯೋಣ. ಓಕೆ, ಇವಾಗ ಚಿಕನ್ ರೆಡಿ ಆಯಿತು. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನೀವು ಫ್ರೈ ಮಾಡಿದರೆ. ನೋಡಿ, ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ನೀವು ಇಟ್ಟು ಇದನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ಬೇಯುತ್ತೆ ಚಿಕನ್. ಬಿಸಿ ಉಂಟು ಇವಾಗ ನೋಡಿ. ಸರಿ ಬೆಂದಿದೆ, ಸ್ವಲ್ಪ ಬಿಸಿ ಉಂಟು. ನೀವು ಕೂಡ ಇದನ್ನು ಫ್ರೈ ಮಾಡಿ. ಸ್ವಲ್ಪ ಲಿಂಬೆ ರಸ ಎಲ್ಲ ಹಿಂಡಿ
ಬಿಸಿ ಬಿಸಿ ಇರುವಾಗ ತಿನ್ನಿ, ಸೂಪರ್ ಆಗುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅದರೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.